ಸ್ನೇಹಿತರೆ ನೋಡಿ, ಸೂಪರಾಗಿರುವಂಥ ಈ ಚಿಲ್ಲಿ ಚಿಕನ್ ಗ್ರೇವಿನ ನಾನಿವತ್ತು ಯಾವ ರೀತಿ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಇದು ಚಪಾತಿಗೆ, ಅನ್ನಕ್ಕೆ, ದೋಸೆಗೆ ಎಲ್ಲದಕ್ಕೂ ಇದು ತುಂಬ ಚೆನ್ನಾಗಿ ಇರುತ್ತೆ ಸ್ನೇಹಿತರೆ. ಬನ್ನಿ ಈ ಚಿಕನ್ ಗ್ರೇವಿನ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ. ಸ್ನೇಹಿತರೆ ನೋಡಿ, ಇವತ್ತು ಗ್ರೀನ್ ಚಿಲ್ಲಿ ಚಿಕನ್ ಮಾಡೋದಕ್ಕೆ ಇವಾಗ ನಾನು ಮಸಾಲೆಗಳನ್ನೆಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಇದರಲ್ಲಿ ಏನೇನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಅಂದರೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪುದೀನ, ಆಮೇಲೆ ಬೆಳ್ಳುಳ್ಳಿ, ಹಸಿ ಶುಂಠಿ, ಚಕ್ಕೆ, ಲವಂಗ, ಈರುಳ್ಳಿ ಇಷ್ಟನ್ನು ನಾನು ಸಣ್ಣದಾಗಿ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನಾನು ಟೊಮೊಟೊ ಪೇಸ್ಟನ್ನ ಮಾಡಿಟ್ಕೊಂಡಿದ್ದೀನಿ ಸ್ನೇಹಿತರೆ. ಟೊಮೊಟೊನ ನಾನು ಹಾಗೆ ಹೆಚ್ಚಾಗ್ತಾಯಿಲ್ಲ. ಈ ಟೊಮೊಟೊ ಹಣ್ಣು ಪೇಸ್ಟನ್ನ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಚಿಕನ್ ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಅದಕ್ಕೆ ನಾನು ಈ ಗ್ರೇವಿನ ಟೊಮೊಟೊನ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಗ್ರೀನ್ ಚಿಲ್ಲಿ ಚಿಕನ್ನ ಮಾಡೋದಕ್ಕೆ ಇವಾಗ ನಾನು ಒಲೆನ ಹಚ್ತೀನಿ ಸ್ನೇಹಿತರೆ. ನೋಡಿ, ಇವಾಗ ಚಿಕನ್ ಮಾಡೋದಕ್ಕೆ ನಾನು ಒಲೆನ ಹಚ್ಚಿದ್ದೀನಿ. ಇವಾಗ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ ಸ್ನೇಹಿತರೆ. ಒಂದು ಸಣ್ಣದಾದ ಒಂದು ಕುಕ್ಕರ್ನ ಇಡ್ತಾಯಿದ್ದೀನಿ. ಈ ಕುಕ್ಕರ್ನ ಚೆನ್ನಾಗಿ ಬಿಸಿ ಆಗಿ ಸ್ವಲ್ಪ ನೀರಿಂದ ಎಲ್ಲ ಹೋಗಬೇಕು. ನೀರೆಲ್ಲ ಇದೆಯಲ್ಲ ಅಂದರೆ ನೀರಿನ ಅಂಶ ಎಲ್ಲ ಹೋಗಲಿ. ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ. ಕುಕ್ಕರು ಕ್ಲೀನಾಗಿ ನೀರೆಲ್ಲ ಹೀರ್ಕೊಂಡಿದೆ. ಈಗ ಕುಕ್ಕರ್ ಒಣಗಾಗಿದೆ ಸ್ನೇಹಿತರೆ. ಇವಾಗ ಸ್ವಲ್ಪ ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ಇದು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಈ ಗೊಜ್ಜು ಅನ್ನಕ್ಕೆ, ಆಮೇಲೆ ಈ ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಎಲ್ಲದಕ್ಕೂ ಈ ಗೊಜ್ಜು ತುಂಬ ಚೆನ್ನಾಗೇ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕಿದರೆ ಏನು ತೊಂದರೆ ಇಲ್ಲ. ಸ್ವಲ್ಪ ಚೆನ್ನಾಗಿ ಎಣ್ಣೆ ಕಾಯಿದ್ದೀನಿ. ಸ್ನೇಹಿತರೆ ನೋಡಿ, ಇವಾಗ ಎಣ್ಣೆ ಕಾದಿದೆ. ಇವಾಗ ನಾನು ಒಂದೆರಡು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ನಾನು ಇವಾಗ ಒಂದು ನಿಮಗೆ ಟಿಪ್ಸ್ನ ಕೊಡ್ತಾ ಇದ್ದೀನಿ. ಇವಾಗ ನಾವು ಎಣ್ಣೆ ಹಾಕಿದಾಗ ಇವಾಗ ನಾವು ಈರುಳ್ಳಿ ಹಾಕಿರ್ಬೋದು, ಟೊಮೊಟೊ ಹಾಕಿರ್ಬೋದು, ಆವಾಗ ನಮಗೆ ಈ ಸ್ಟವ್ ಮೇಲೆಲ್ಲ ಎಣ್ಣೆ ಸಿಡಿತಾ ಇರುತ್ತೆ ಅಲ್ವಾ. ನಾವು ಕ್ಲೀನಾಗಿ ಒರೆಸಿಟ್ಕೊಂಡಿರ್ತೀವಿ. ನಾವೇನಾದರೂ ಈರುಳ್ಳಿ ಟೊಮೊಟೊ ಹಾಕಿದಾಗ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ. ಅದಕ್ಕೆ ಎಣ್ಣೆ ಎಲ್ಲ ಸಿಡಿಬಾರ್ದು ಅನ್ನೋದಕ್ಕೆ ಒಂದು ಟಿಪ್ಸ್ ಸ್ನೇಹಿತರೆ. ಈ ಸ್ಟೇಜಲ್ಲಿ ನಾವು ಸ್ವಲ್ಪ ಅರಿಶಿನ ಪುಡಿನ ಹಾಕಬೇಕು. ಇವಾಗ ನಾವು ಅರಿಶಿನ ಪುಡಿನ ಹಾಕೋದ್ರಿಂದ ನಾವು ಏನೇ ಮಸಾಲೆ ಹಾಕಿದ್ರು ಕೂಡ ಅದು ಇದರೊಳಗೆ ಇರುತ್ತೆ. ಅವೆಲ್ಲ ಹೊರಗಡೆ ಬೀಳೋದಿಲ್ಲ ಸ್ನೇಹಿತರೆ. ಎಣ್ಣೆ ತಲೆ ಆಗಿರ್ಬೋದು, ಎಣ್ಣೆ ಜಿಡ್ಡಾಗಿರ್ಬೋದು, ಇದೆಲ್ಲ ಸ್ಟವ್ ಮೇಲೆ ಬೀಳೋದಿಲ್ಲ. ಇವಾಗ ನಾವು ಸ್ವಲ್ಪ ಅರಿಶಿನ ಹಾಕೋದ್ರಿಂದ ನಮಗೆ ಯಾವುದೇ ಒಂದು ಒಗ್ಗರಣೆ ಮಾಡಿದರೂ ಕೂಡ ಆ ಎಣ್ಣೆ ಕಲೆ ಎಲ್ಲ ಸಿಡಿಯೋದಿಲ್ಲ. ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಸ್ವಲ್ಪ ಚೆನ್ನಾಗಿ ಈ ಥರ ಎಣ್ಣೆ ಒಳಗೆ ಬೇಯಿಸಿ. ಚೆನ್ನಾಗಿ ಎಣ್ಣೆ ಒಳಗೆ ಇದು ಟೇಸ್ಟಿ ಆಗಬೇಕು, ಅಂದರೆ ತುಂಬ ಚೆನ್ನಾಗೇ ಇರುತ್ತೆ. ಇವಾಗ ನಾನು ಒಂದೇ ಒಂದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ಈ ಟೊಮೊಟೊ ಹಣ್ಣು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಟೇಸ್ಟಿಗೆ ಒಂದೇ ಒಂದು ಸಣ್ಣ ಟೊಮೊಟೊ ಹಣ್ಣನ್ನು ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ನಾನು ಝೂಮ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ಟೊಮೊಟೊ ಹಣ್ಣನ್ನು ಹಾಕ್ತೀನಿ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಚಿಕನ್ನ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತೀನಿ. ಒಂದು ಸ್ವಲ್ಪ
ಚಿಕನ್ಗಳನ್ನು ತೊಳೆದು ಇಟ್ಕೊಂಡಿದ್ದೆ ಕ್ಲೀನಾಗಿ, ಅದನ್ನು ಹಾಕ್ತಾಯಿದ್ದೆ. ಈಗ ಕ್ಲೀನಾಗಿ ಕಲಿಸ್ಬೇಕು. ನಾನು ಇವಾಗ ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ಇನ್ನು ಪುಡಿ ಉಪ್ಪನ್ನು ಹಾಕ್ಬೋದು. ಕಲ್ಲುಪ್ಪು ಹಾಕೋದ್ರಿಂದ ಬೇಗ ಅದು ಉಪ್ಪನ್ನು ಹೀರ್ಕೊಳ್ಳುತ್ತೆ ಚಿಕನ್ನು. ಹಾಗಾಗಿ ಚಿಕನ್ ಟೇಸ್ಟಿಯಾಗಿ ಬರೋದಕ್ಕೋಸ್ಕರ ನಾನಿವತ್ತು ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಪುಡಿ ಉಪ್ಪನ್ನು ಹಾಕ್ಬೋದು. ದೋಸೆಗೆ, ಚಪಾತಿಗೆ, ಈ ರೊಟ್ಟಿಗೆ ಸೂಪರಾಗಿರುತ್ತೆ ಸ್ನೇಹಿತರೆ. ಬೇಡ ಅಂದರೆ ರೈಸಿಗೆ ನಾವು ಆರಾಮಾಗಿ ಊಟ ಮಾಡ್ಬೋದು. ನೋಡಿ, ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಇವಾಗ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಇಟ್ಬಿಡಿ. ಸ್ವಲ್ಪ ಚಿಕ್ಕದಾಗುತ್ತೆ. ಸ್ವಲ್ಪ ಇದು ಚೂರು ಬೇಯಲಿ ಸ್ನೇಹಿತರೆ. ನೋಡಿ, ಇವಾಗ ನಾನು ಚಿಕನ್ನ ಬೇಯೋಕ್ಕೆ ಇಟ್ಟಿದ್ದೆ. ನೋಡೋಣ ಇವಾಗ ಯಾವ ರೀತಿ ಬೇಯಿದೆ ಅಂತ. ನೋಡಿ, ಇವಾಗ ಚೆನ್ನಾಗಿ ಚಿಕನ್ ಆಲ್ರೆಡಿ ಬೆಂದಿದೆ ಸ್ನೇಹಿತರೆ. ಇವಾಗ ಇದು ಸ್ವಲ್ಪ ಒಂದು 2 ನಿಮಿಷ ಚೆನ್ನಾಗಿ ಬೆಂದ್ಬಿಟ್ಟು, ಹಾಗೇನು ನಾವು ಮಸಾಲೆ ಎಲ್ಲ ಹಾಕಿ ಮಾಡ್ಬೋದು. ಆಮೇಲೆ ಈ ಮಸಾಲೆಗಳನ್ನೆಲ್ಲ ಹಾಕಿಬಿಟ್ಟು ಕುಕ್ಕರಲ್ಲಿ 1 ಕೂಗು ತಪ್ಪಿರಿ 2 ಕೂಗು ಕೂಗಿಸಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅಂತ ನಾನಿವತ್ತು ಕುಕ್ಕರ್ನ ಹಾಕಿ ಮಾಡ್ತಾಯಿದ್ದೀನಿ. ಯಾವಾಗಲೂ ನಾನು ಕುಕ್ಕರ್ ಹಾಕಿ ಮಾಡ್ತಾಯಿದ್ದೆ. ಇವಾಗ ಕುಕ್ಕರ್ ಮುಚ್ಚಳನ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇದು ಚೆನ್ನಾಗಿ ಬೇಯಿಸ್ತಾ ಇದೆ. ನೋಡಿ, ಈ ಸ್ಟೇಜಲ್ಲಿ ನಾವು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆಗಳನ್ನು ಹಾಕೋಣ. ಇವಾಗ ನೋಡಿ, ನಾನು ಈ ಚಕ್ಕೆ, ಲವಂಗ, ಈರುಳ್ಳಿ, ಹಸಿ ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲನೂ ನಾನು ಇವಾಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ನಾವು ತಿರುಗಿಸ್ಬಿಡ್ಬೇಕು. ಇದು ಗ್ರೀನ್ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಈ ಥರ ಗಟ್ಟಿಯಾಗೆ ಮಾಡಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ನೀವು ಹಾಕ್ಕೊಂಡು ಬೇಕಾದ್ರೆ ತೆಳ್ಳಗೂ ಕೂಡ ನೀವು ಮಾಡ್ಕೋಬೋದು. ನಾನಿವಾಗ ಸ್ವಲ್ಪ ಗಟ್ಟಿ ಇರಲಿ ಅಂತ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗೇ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ನೇಹಿತರೆ. ಈಗ ನೋಡಿ, ಇವು ನಾನು ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಮಸಾಲೆ ಮೇಲೆಲ್ಲ ಸ್ವಲ್ಪ ಎಣ್ಣೆ ತೇಲ್ ಬರಬೇಕು. ಆವಾಗ ಸ್ವಲ್ಪ ರುಚಿಯ ಟೇಸ್ಟಿ ಆಗುತ್ತೆ. ಎಣ್ಣೆ ಎಲ್ಲ ಮೇಲೆ ಬರೋ ತನಕ ಸ್ವಲ್ಪ ನಾವು ಕುದಿಸೋಣ. ಸ್ವಲ್ಪ ಚೆನ್ನಾಗಿ ಕುದಿಲಿ ಸ್ನೇಹಿತರೆ. ನೋಡಿ, ಇವಾಗ ಚೆನ್ನಾಗಿ ಎಣ್ಣೆ ಎಲ್ಲ ಮೇಲ್ಗಡೆ ತೇಲಿ ಬರ್ತಾಯಿದೆ ಸ್ನೇಹಿತರೆ. ನೋಡಿ, ತೋರಿಸ್ತೀನಿ. ಈ ಥರ ಹಿಂಗೆ ಎಣ್ಣೆ ಎಲ್ಲ ಮೇಲ್ಗಡೆ ತೇಲಿ ಬರಬೇಕು ಸ್ನೇಹಿತರೆ. ನೋಡಿ, ಕ್ಲೀನಾಗಿ ನಾನು ಹತ್ರದಿಂದ ತೋರಿಸ್ತೀನಿ. ಈ ಥರ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಬರ್ಬೇಕು. ಈ ರೀತಿ ಎಣ್ಣೆ ಎಲ್ಲ ಮೇಲ್ಗಡೆ ಬಿಟ್ಕೊಂಬಂದರೆ ಮಾತ್ರ ತುಂಬ ಟೇಸ್ಟಿಯಾಗಿ ಸೂಪರಾಗಿ ನಮ್ಮ ಚಿಲ್ಲಿ ಚಿಕನ್ ರೆಡಿ ಆಗುತ್ತೆ ಸ್ನೇಹಿತರೆ. ನಾವು ಮಸಾಲೆ ಹಾಕ್ತಿದ್ದಂಗೆ ಹಸಿ ವಾಸನೆ ಇರುತ್ತಲ್ಲ, ಅದು ಸ್ವಲ್ಪ ಕ್ಲೀನಾಗಿ ಹೋಗಬೇಕು. ಈ ಥರ ಎಲ್ಲ ಎಣ್ಣೆ ಮೇಲ್ಗಡೆ ತೇಲಿ ಬರಬೇಕು. ನಾವು ಮಸಾಲೆ ಹಾಕ್ತಿದ್ದಂಗೆ ಕುಕ್ಕರ್ನ ಮುಚ್ಚಳ ಮುಚ್ಚಿಟ್ಬಿಟ್ರೆ ಅದು ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಸ್ವಲ್ಪ ಅದಕ್ಕೋಸ್ಕರ ಟೇಸ್ಟಿಯಾಗಿ ಬರಬೇಕು ಅಂದರೆ ಎಣ್ಣೆ ಮೇಲೆ ಬರೋ ತನಕ ನಾವು ಬಿಟ್ಟು ಆಮೇಲೆ ಕ್ಲೀನ ಸ್ವಲ್ಪ ಸ್ಪೂನಿಂದ ಅಗಲಾಡಿಸಿ ನೀವು ಸ್ವಲ್ಪ ಚೆನ್ನಾಗಿ ಕುದೀಲಿ. ಕುದಿದ್ಮೇಲೆ ಟೊಮೊಟೊ ಪೇಸ್ಟ್ನ ನಾನು ರುಬ್ಬಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಕಲಿಸ್ಬಿಡೋಣ. ಟೊಮೊಟೊ ಹಣ್ಣು ಪೇಸ್ಟ್ ಮಾಡಿ ಹಾಕೋದ್ರಿಂದ
ಈ ಯಾವುದೇ ಆಗಲಿ ಗೊಜ್ಜುಗಳಿಗೆ ತುಂಬ ಚೆನ್ನಾಗೇ ಬರುತ್ತೆ. ಇದು ತರಕಾರಿ ಗೊಜ್ಜಾಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಈ ಟೊಮೊಟೊ ಹಣ್ಣನ್ನು ಪೇಸ್ಟ್ ಮಾಡಿ ನೀವು ಹಾಕೋದ್ರಿಂದ ಗ್ರೇವಿ ತಿಕ್ನೆಸ್ ಆಗಿ ಬರುತ್ತೆ, ಆಮೇಲೆ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಈ ಥರ ಗಟ್ಟಿಯಾಗಿ ಬಂದಿದೆ, ಎಷ್ಟು ಸೂಪರಾಗಿ ಬಂದಿದೆ ಸ್ನೇಹಿತರೆ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ. ಸ್ವಲ್ಪ ಟೊಮೊಟೊ ಹಣ್ಣು ಉಳಿದಿತ್ತಲ್ಲ, ಅದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗಲೇ ನಮ್ಮ ಗ್ರೇವಿ ಸೂಪರಾಗಿ ಬರುತ್ತೆ. ನಾವು ಈಗ ಹಾಕಿದ ತಕ್ಷಣ ಒಂದೆರಡು ಕುದಿದ ತಕ್ಷಣ ಇಳಿಸ್ಬಿಟ್ರೆ ಅದಷ್ಟು ಟೇಸ್ಟ್ ಬರೋದಿಲ್ಲ. ಇದೇ ಒಂದು ಟಿಪ್ಸ್ ಅಂತಲೂ ನಾನು ಹೇಳ್ಬೋದು. ಈ ಸ್ಟೇಜಲ್ಲಿ ನಾನೇನು ಮಾಡ್ತೀನಿ, ಸ್ವಲ್ಪ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತೀನಿ. ರುಬ್ಬೋದಕ್ಕೂ ನಾನು ಹಾಕಿದ್ದೆ, ಸ್ವಲ್ಪ ಮೇಲ್ಗಡೆ ಒಂಚೂರು ಉದುರಿಸೋದ್ರಿಂದ ಟೇಸ್ಟಿಯಾಗಿರುತ್ತೆ. ಆಮೇಲೆ ಸ್ಮೆಲ್ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಕೊತ್ತಂಬರಿ ಪುದೀನ ಸೊಪ್ಪಿಂದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಸ್ನೇಹಿತರೆ. ಕೊತ್ತಂಬರಿ ಸೊಪ್ಪಾಯಿತು, ಪುದೀನ ಸೊಪ್ಪಾಯಿತು, ಇದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದು. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ನೀವು ಆ್ಯಡ್ನ ಮಾಡ್ಕೋಬೋದು. ನಾನು ಸ್ವಲ್ಪ ನೀರನ್ನ ಹಾಕ್ತಿದ್ದೀನಿ, ಜಾಸ್ತಿ ಹಾಕ್ತಾಯಿಲ್ಲ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ನೀರನ್ನ ಹಾಕ್ಬೋದು. ನನಗೆ ಇಷ್ಟು ಸಾಕು. ಇವಾಗ ಬೆಂದಿದೆ. ಇವಾಗ ನಾನು ನಮ್ಮ ಕುಕ್ಕರ್ನ ಮುಚ್ಚಳ ಮುಚ್ಚಿದೆ. ಇದು ಒಂದು ತಪ್ಪದೆ ಎರಡು ಕೂಗಿಸ್ಬಿಟ್ರೆ ಸಾಕು ಸ್ನೇಹಿತರೆ. ಇವಾಗ ಮುಚ್ಚಿದಿರಿ. ಇದು ಒಂದು ತಪ್ಪದೆ ಎರಡು ಕೂಗಿದ ಮೇಲೆ ನಾನು ನಿಮಗೆ ಕುಕ್ಕರ್ ಮುಚ್ಚಳ ತೆಗೆದುಬಿಟ್ಟು ತೋರಿಸ್ತೀನಿ ಸ್ನೇಹಿತರೆ. ಇವಾಗ ಒಂದು ವಿಷಲ್ ಕೂಗಿದೆ ಸ್ನೇಹಿತರೆ, ಸಾಕು. ಒಂದು ವಿಷಲ್ ಕೂಗಿಸಿದ್ರೆ ಸಾಕು. ಇವಾಗ ತಣ್ಣಗಾದ್ಮೇಲೆ ನಾನು ಅದು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ಸ್ನೇಹಿತರೆ. ನೋಡಿ ಇವಾಗ ಕುಕ್ಕರು ತಣ್ಣಗಾಗಿದೆ. ಇವಾಗ ವಿಷಯ ಎಲ್ಲ ಇರ್ತೀನಿ ನೋಡೋಣ. ಫುಲ್ ತಣ್ಣಗಾಗಿದೆ. ಇವಾಗ ಕುಕ್ಕರ್ನ ಮುಚ್ಚೋಣ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ. ನೋಡಿ ನನ್ನ ಚಿಲ್ಲಿ ಚಿಕನ್ನು ಯಾವ ರೀತಿ ಬಂದಿದೆ ಅಂತ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ಮ ಚಿಲ್ಲಿ ಚಿಕನ್ ಈ ರೀತಿ ಬಂದಿದೆ. ಸೂಪರಾಗಿ ಬಂದಿರುವಂಥ ಈ ಚಿಲ್ಲಿ ಚಿಕನ್ ಎಷ್ಟು ಚೆನ್ನಾಗಿದೆ. ಇದು ದೋಸೆಗೆ, ಚಪಾತಿಗೆ, ಆಲೂಗಡ್ಡೆಗೆ ಎಲ್ಲದಕ್ಕೂ ಸೂಪರಾಗಿರುವಂಥ ಚಿಲ್ಲಿ ಚಿಕನ್. ಆರಾಮಾಗಿ ನಾವು ದೋಸೆಗೆ, ಚಪಾತಿಗೆ, ಆಮೇಲೆ ಇಡ್ಲಿಗೂ ಸಹಿತ ನಾವು ಈ ಗೊಜ್ಜನ್ನು ಹಾಕ್ಕೊಂಡು ತಿನ್ಬೋದು. ಅನ್ನಕ್ಕೂ ಸಹಿತ ತುಂಬ ಚೆನ್ನಾಗಿದೆ. ಈ ಭಾನುವಾರ ದಿವಸ ನಾನು ಈ ಚಿಲ್ಲಿ ಚಿಕನ್ನ ಇವತ್ತು ನನಗೆ ಮಾಡಿದ್ದನ್ನು ತೋರಿಸಿದ್ದೀನಿ. ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಸ್ನೇಹಿತರೆ. ನೋಡಿ, ಈ ಚಿಲ್ಲಿ ಚಿಕನ್ ಇಷ್ಟ ಆದಲ್ಲಿ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ.